ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾನು ಫ್ಯಾನ್ ಬಿಸಿ ಗಾಳಿಯನ್ನು ಎ ಸಿ ಥರ ಕೂಲಾಗಿ ಬರೋ ಥರ ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಇವಾಗಂತೂ ತುಂಬಾ ಬಿಸಿಲು, ಅದರಲ್ಲೂ ಇನ್ನೂ ಜಾಸ್ತಿ ಆಗ್ತಿದೆ ದಿನೇ ದಿನೇ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಸ್ಕಿಪ್ ಮಾಡದೆ ನೋಡಿ. ನಾವಿರೋದು ಕಲಬುರಗಿಯಲ್ಲಿ. ಇಲ್ಲಂತೂ ತುಂಬಾ ಬಿಸಿಲು, ರಾಯಚೂರು ಮತ್ತು ಕಲಬುರಗಿ ಇಲ್ಲಿ ತುಂಬಾ ಜಾಸ್ತಿ ಬಿಸಿಲಿರುತ್ತೆ. ಇದಕ್ಕೆ ನಾವು ಯಾವ ಥರ ಮನೆಯಲ್ಲಿಯೇ ಎ ಸಿ ಗಾಳಿಯನ್ನಾಗಿ ಮಾಡ್ಕೊಳ್ಳೋದಂತ ನೋಡೋಣ. ನೋಡ್ತಾ ಇರ್ಬೋದು, ಈ ಥರ ನಾನಿಲ್ಲಿ ಐಸ್ ವಾಟರನ್ನು ತಗೊಂಡಿದ್ದೀನಿ. ಈ ಥರ ಐಸ್ ವಾಟರ್ ತಗೊಂಡಿದ್ದೀನಿ. ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡು, ಒಂದು ವೇಳೆ ನಿಮ್ಮ ಮನೆಯಲ್ಲಿ ಫ್ರಿಜ್ ಇಲ್ಲ ಅಂದರೆ ಬೆಳಗ್ಗೆ ಟೈಮಲ್ಲಿ ತಣ್ಣಗೆ ಬರ್ತಾ ಇರುತ್ತಲ್ಲ ನೀರು, ಅದರಿಂದ ಕೂಡ ನೀವು ಟ್ರೈ ಮಾಡ್ಬೋದು. ಈ ಥರ ತಣ್ಣಗಿನ ನೀರಲ್ಲಿ ಜಾಸ್ತಿ ದಪ್ಪ ಇರುವಂತಹ ಟವಲನ್ನು ತಗೋಬೇಕು. ನೋಡಿ, ಈ ಸೈಜಲ್ಲಿ ಇದೆ, ಎಷ್ಟು ದಪ್ಪ ಇದೆ ಟವಲ್ಲು. ಇದನ್ನು ನಾವು ಈ ನೀರು ಒಳಗಡೆಗೆ ಅದ್ಕೋಬೇಕು. ಈ ಥರ ಪೂರ್ತಿಯಾಗಿ ಈ ಥರ ಅದ್ಕೊಳ್ಳಿ ಟವಲನ್ನು. ಇದು ಜಾಸ್ತಿ ದಪ್ಪ ಇದೆ, ಇದಕ್ಕಿನ್ನೂ ಒಂದು ಬಕೆಟ್ ನೀರಾದರೂ ಕೂಡ ಇಡಿಸುತ್ತೆ. ನೋಡಿ, ಈ ಥರ ಪೂರ್ತಿಯಾಗಿ ನೆನೆಸ್ಕೋಬೇಕು ನೀರಲ್ಲಿ, ತಣ್ಣೀರಲ್ಲಿ ನೆನೆಸ್ಬೇಕು. ಯಾಕಂದರೆ ಫ್ರಿಜ್ ಇಲ್ಲ ಅಂದರೆ ಬಿಸಿ ನೀರು ಬರ್ತಾ ಇರುತ್ತೆ ಮಧ್ಯಾಹ್ನದ ಹೊತ್ತಿಗೆ. ಅದಕ್ಕೋಸ್ಕರ ಸ್ವಲ್ಪ ಆದಷ್ಟು ಬೆಳಗ್ಗೆನೆ ನೀವು ತಣ್ಣೀರಿಂದ ಈ ಥರ ಮಾಡ್ಕೊಳ್ಳಿ. ಇವಾಗ ಇದನ್ನು ಒಂದು ವೇಳೆ ಜಾಸ್ತಿ ನೀರು ಹಿಡ್ದಿತ್ತಂದರೆ ಸ್ವಲ್ಪ ಹಿಂಡ್ಕೊಳ್ಳಿ. ಪೂರ್ತಿ ನೀರು ಹೋಗೋವರೆಗೂ ಬೇಡ, ಸ್ವಲ್ಪ ಹಿಂಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಇವಾಗ ನಾನು ವಿಡಿಯೋ ನೋಡಿರೋದು ಯೂಟ್ಯೂಬಲ್ಲಿನೇ, ನಾನೇನು ಸ್ವಂತವಾಗಿ ಮಾಡ್ತಾ ಇಲ್ಲ ಇದನ್ನು. ಯಾಕಂದರೆ ಸ್ವತಃ ನಾನು ಒಂದು ಸಲ ಟ್ರೈ ಮಾಡಿ ಅದು ವರ್ಕ್ ಆದಮೇಲೆ ನಿಮಗೆ ನಾನು ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಹಾಗೆ ನಾವು ಯಾವ ಥರ ಬಂತು ಆ ಥರ ಮಾಡೋದಕ್ಕೆ ಆಗೋಲ್ಲ. ಅದಕ್ಕೋಸ್ಕರ ನಾನೊಂದು ಸಲ ಟ್ರೈ ಮಾಡಿ ನನಗೆ ಅದು ವರ್ಕ್ ಆದಮೇಲೆ ನಾನು ಟ್ರೈ ಮಾಡ್ತಾ ಇರೋದು. ಇನ್ನೊಂದು ಏನಂದರೆ, ಇದು ವರ್ಕ್ ಆಗಬೇಕಂದ್ರೆ ನಾವು ಎ ಸಿ ಹಚ್ಚಿದಾಗ ಕಿಟಕಿ ಎಲ್ಲ ಯಾವ ಥರ ಕ್ಲೋಸ್ ಮಾಡ್ತೀವೋ, ಕಿಟಕಿ ಮತ್ತು ಡೋರ್ಗಳನ್ನು ಅದೇ ಥರ ಇಲ್ಲೂ ಕೂಡ ಕ್ಲೋಸ್ ಮಾಡಬೇಕಾಗತ್ತೆ. ಈ ಥರ ಕಿಟಕಿಗಳನ್ನು ಕ್ಲೋಸ್ ಮಾಡ್ಕೊಳ್ಳಿ. ಹಾಗೆ ಡೋರ್ ಕೂಡ ಕ್ಲೋಸ್ ಮಾಡಿದ್ದೀನಿ. ಇವಾಗ ಏನು ಮಾಡಬೇಕಂದ್ರೆ, ಫ್ಯಾನ್ ಎಲ್ಲಿರುತ್ತೋ ಅದ್ರ ಕೆಳಗಡೆ ಎಕ್ಸಾಕ್ಟಾಗಿ ಕುರ್ಚಿಯನ್ನು ಇಟ್ಕೋಬೇಕು ನಾವು. ಕರೆಕ್ಟಾಗಿ ಫ್ಯಾನ್ ಕೆಳಗಡೆ ಕುರ್ಚಿಯನ್ನು ಇಟ್ಕೊಂಡಿದ್ದೀನಿ. ಇವಾಗ ಏನು ಮಾಡಬೇಕಂತ ತೋರಿಸ್ತೀನಿ. ಕರೆಕ್ಟಾಗಿ ಈ ಥರ ಕುರ್ಚಿಯನ್ನು ಇಟ್ಕೊಳ್ಳಿ. ಇವಾಗ ನೆನೆಸಿಟ್ಕೊಂಡಿದ್ನಲ್ಲ ಆ ಟವಲನ್ನು ಕುರ್ಚಿ ಮೇಲೆ ಈ ಥರ ಹಾಕ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಂಡ್ಮೇಲೆ ಫ್ಯಾನನ್ನು ಆನ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತಾದಮೇಲೆ ಬಿಸಿ ಗಾಳಿ ಹೋಗಿ ತಣ್ಣಗಿನ ಗಾಳಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬೇಕಿದ್ದರೆ ನೀವು ಒಂದು ಸಲ ಟ್ರೈ ಮಾಡಿ. ನಾನು ಟ್ರೈ ಮಾಡಿದ ಮೇಲೇ ನಿಮಗೆ ವಿಡಿಯೋನ ಮಾಡಿ ತೋರಿಸ್ತಾ ಇರೋದು. ಯಾಕಂದರೆ ಇಲ್ಲಿ ನಮ್ಮ ಹತ್ರ ಮಾತ್ರ ತುಂಬ ಅಂದರೆ ತುಂಬ ಬಿಸಿಲಿದೆ, ಮನೆಯಲ್ಲಿ ಕೂರೋದಕ್ಕೂ ಕೂಡ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಕಂಟಿನ್ಯೂ ಆಗಿ 24 ಅವರ್ಸ್ ಎ ಸಿಯಲ್ಲೇ ಇರೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಥರ ಕೂಡ ನಾವು ಟ್ರೈ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.